ಹಾಯ್ ಎಲ್ಲರಿಗೂ. ನಾನಿವತ್ತು ಕ್ಯಾಬೇಜ್ ಪಕೋಡ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಇದಕ್ಕೂ ಮೊದಲು ನಾನು ಕ್ಯಾಬೇಜ್ ಪಕೋಡ ಮಾಡುವ ರೆಸಿಪಿಯನ್ನು ಶೇರ್ ಮಾಡಿದ್ದೆ, ಆದರೆ ಅದು ಮೆಣಸಿನ ಹುಡಿ ಹಾಕಿ ಮಾಡುವ ರೆಸಿಪಿ. ಕಾಯಿ ಮೆಣಸು ಹಾಕಿ ಮಾಡುವ ವಿಧಾನವನ್ನು ನಾನು ತಿಳಿಸುತ್ತೇನೆ. ಮೊದಲಿಗೆ ಕ್ಯಾಬೇಜನ್ನು ಸಣ್ಣಗೆ ಕಟ್ ಮಾಡಿ, ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 3 ಕಾಯಿ ಮೆಣಸನ್ನು ಸಣ್ಣಗೆ ಕಟ್ ಮಾಡಿ, ನಂತರ ಕಡಲೆ ಹಿಟ್ಟನ್ನು ಹಾಕಿ ಸರಿ ಮಿಕ್ಸ್ ಮಾಡಿದ್ದೇನೆ. ನಾವು ಫಸ್ಟಿಗೆ ನೀರು ಹಾಕಲಿಕ್ಕೆ ಹೋಗಬಾರ್ದು, ಕ್ಯಾಬೇಜಲ್ಲಿ ನೀರಿನ ಅಂಶ ಇರ್ತದೆ. ಅಗತ್ಯ ಬಿದ್ದರೆ ಮಾತ್ರ ಹಾಕಬೇಕು ಸ್ವಲ್ಪ. ಇದು ಮಿಕ್ಸ್ ಮಾಡುವಾಗ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿ ಮಾಡಿ ಮಿಕ್ಸ್ ಮಾಡಬೇಕು, ನೀರಿನ ಅಂಶ ಇದ್ದರೆ ಬಿಡ್ತಿರೋದು. ಉಂಡೆ ಕಟ್ಟಲಿಕ್ಕೆ ಬರುವಷ್ಟು ಮಿಕ್ಸ್ ಮಾಡಿದರೆ ಸಾಕು. ಇದೀಗ ಮಿಕ್ಸ್ ಆಗಿದೆ. ನಂತರ ನಮಗೆ ಬೇಕಾದ ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡಿ ರೆಡಿ ಮಾಡಿ ಇಡಬೇಕು. ನಂತರ ಇದನ್ನು ಕಾದ ಎಣ್ಣೆಯಲ್ಲಿ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿ ಹಾಕಬೇಕು, ಇಲ್ಲಾಂದರೆ ಕ್ಯಾಬೇಜ್ ಒಳಗಡೆಯಿಂದ ಬೇಯುವುದಿಲ್ಲ. 2 ಸೈಡ್ ಫ್ರೈ ಮಾಡಬೇಕು. ಇದೀಗ ಫ್ರೈ ಆಗಿದೆ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.